ಜಾರಿ ಮಾಡಲು ಹೊರಟಿದ್ದಾರೆ ಸರ್ಕಾರ. ಆ 4 ಸಂಹಿತೆಗಳನ್ನ ನಾವು ವಿರೋಧ ಮಾಡ್ತಾ ಇದೀವಿ. ಇವತ್ತು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂತ ಅಂಗನವಾಡಿ, ಬಿಸಿ ಊಟ, ಆಶಾ ಇವರೆಲ್ಲರೂ ಕೂಡ ಒಳಗೊಂಡಂಗೆ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಇವ್ರಿಗೆ ಯಾವುದೇ ರೀತಿಯಾಗಿರುವಂತಹ ಕೇಂದ್ರ ಸರ್ಕಾರ ಮೊನ್ನೆ ನಾವು ಎಲ್ಲಾ ಎಂಪಿಗಳ ಮನೆ ಮುಂದೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ದಂತದ್ದು ಡೆಲ್ಲಿ ಕರ್ಕೊಂಡು ಹೋದ್ರು, ನಿಮ್ಗೆ ವೇತನ ಹೆಚ್ಚಳ ಮಾಡಿಸ್ತೀವಿ, ಯೂನಿಟ್ ಕಾಸ್ಟ್ ಇವತ್ತು ಈ ಸಂಹಿತೆಗಳನ್ನೆಲ್ಲ ಬದಲಾವಣೆ ಮಾಡಿ ನಮ್ಮನ್ನ ಬೀದಿ ಪಾಲ್ ಮಾಡಕ್ಕೆ ಹೊರಟಿದ್ದಾರೆ. ಆದ್ರಿಂದ ಇದನ್ನು ವಿರೋಧ ಮಾಡಿ ಇವತ್ತು ಇಡೀ ದೇಶಾದ್ಯಂತ ರೈತ ಕಾರ್ಮಿಕರೆಲ್ಲರೂ ಕೂಡ ಒಳಗೊಂಡಂಗೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಯಶಸ್ವಿ ಆಗ್ಬೇಕು ಅಂತ ನಾವು ಬೇಡ್ತಾ, ಇವತ್ತು ನಮ್ಗಿಲ್ಲ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಅರೆಸ್ಟ್ ಮಾಡ್ಕೊಳ್ಳಿ, ನಮ್ದೇನ್ ಅಭ್ಯಂತರ ಇಲ್ಲ. ಯಾಕೆ ಅಂತಂದ್ರೆ ಶಿಡ್ಲಘಟ್ಟದಲ್ಲಿ ಮಾತ್ರ ನಡೀತಾ ಇದ್ದಿದ್ರೆ ನಮ್ದೇನ್ ಅಭ್ಯಂತರ ಇರ್ಲಿಲ್ಲ, ಅವ್ರು ಹೇಳ್ದಂಗೆ ನಾವು ಕೇಳ್ತಾ ಇದ್ವಿ. ಆದ್ರೆ ಇವತ್ತು ಇಡೀ ದೇಶಾದ್ಯಂತ ನಡೀತಾ ಇರೋ ಹೋರಾಟಕ್ಕೆ ಇವತ್ತು ಅಡ್ಡಿಪಡಿಸ್ತಾ ಇದ್ದಾರೆ. ಸರ್ ನಮಸ್ಕಾರ. ಇವತ್ತು ಇಡೀ ದೇಶಾದ್ಯಂತ ಅಖಿಲ ಭಾರತ ಮುಷ್ಕರ ನಡೀತಾ ಇದೆ. ಈ ಮುಷ್ಕರದ ಭಾಗವಾಗಿ ನಾವು ಶಿಡ್ಲಘಟ್ಟದಲ್ಲೂ ಕೂಡ ಭಾರತ್ ಬಂದ್ ಅಂತ ಅಂದ್ಬಿಟ್ಟು ಇವತ್ತು ಆಚರಣೆ ಮಾಡ್ತಾ ಇರೋದು. ನಾವು ಯಾವುದೇ ಅಂಗಡಿಗಳಾಗ್ಲಿ ಏನು ಕೂಡ ಬಂದ್ ಮಾಡಕ್ ಕೊಟ್ಟಿಲ್ಲ. ನಾವು ಇಲ್ಲಿ ಒಂದು ಸಭೆ ಮಾಡ್ತೀವಿ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಯಾಕೆ ಅಂತಂದ್ರೆ ಇವತ್ತು ನಾವು ಶಿಡ್ಲಘಟ್ಟದಲ್ಲಿ ಮಾತ್ರ ಮಾಡ್ತಾ ಇರುವಂತದ್ದಲ್ಲ ಈ ಬಂದು, ಇಡೀ ದೇಶಾದ್ಯಂತ ನಡೀತಾ ಇರುವಂತ ಈ ಬಂದ್ಗೆ ಅವರು ಕೂಡ ಸಹಕಾರ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಹೆದ್ದಾರಿಗಳಲ್ಲಿ ಅದು ಅವಕಾಶ ಇಲ್ಲ. ದಯವಿಟ್ಟು ಅಲ್ಲಲ್ಲ ಇಲ್ಲಿಗೂ ಸಹಕರಿಸಿದ್ದೀರಿ, ಒಂದು ಮಾಡ್ತಾ ಇಲ್ಲ ಸರ್. ನಾವು ಯಾವ್ದಾದ್ರು ಅಂಗಡಿಗಳು ಸಭೆ ಮಾಡೋದು ಹೋರಾಟ ಮಾಡ್ತೀವಿ. ಮೇಡಮ್ನವ್ರು ಹೇಳ್ತಾ ಇದ್ದಾರೆ, ಮೇಡಮ್ ನಿಮ್ಗೆಲ್ರಿಗೂ ಮುಖಂಡರಿದ್ದಾರೆ, ಇಲ್ಲ ನೀವು ಯಾರಾದ್ರೂ ಮಾತಾಡಿ, ನಾವು ಮಾತಾಡ್ತೀರಿ, ಸುಮ್ಮನೆ ಪಬ್ಲಿಕ್ ತೊಂದರೆ ಕೊಡೋದು ಬೇಕಾಗಿಲ್ಲ. ಹೋರಾಟ ಶಾಂತಿ ನಾವು ಸರ್ಕಾರ ಕೊಡ್ತಾ ಇದ್ದೀವಿ. ಪಬ್ಲಿಕ್ಗೆ ನಾವು ತೊಂದರೆ ಮಾಡೋದಿದ್ರೆ ಬೆಳಗ್ಗೆ 5 ಗಂಟೆಗೆ ಬಂದು ಎಲ್ಲ ಬಂದ್ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಯಾವುದೇ ರೀತಿಯಾಗಿ ಪಬ್ಲಿಕ್ಸ್ಗೆ ತೊಂದರೆ ಮಾಡಕ್ ಹೊರಟಿಲ್ಲ. ಅದರಿಂದ ತಾವು ಕೂಡ ತಮ್ಮ ಸರ್ಕಾರ ಕೊಟ್ಟಿದ್ದೀರಿ. ಗೌರ್ಮೆಂಟ್ ಅಲ್ಲಿ ನಮ್ಮ ಇಲಾಖೆ ಮಿನಿಸ್ಟ್ರಿಗಳ ಒಟ್ಟಿಗೆ ಮತ್ತೆ ಸರ್ಕಾರದ PM ಸೆಕ್ರೆಟರಿ ಅನಿಲ್ ಮಲ್ಲಿಕ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ಆಗಿದೆ. ಆದ್ರೆ ಇವತ್ತು ಫೆಬ್ರವರಿ 1ನೇ ತಾರೀಕು ಯಾವುದೇ ಕಾರ್ಮಿಕರಿಗಾಗ್ಲಿ ಒಂದೇ ಒಂದು ಸಿಂಗಲ್ ಪೈಸೆ ಹೆಚ್ಚಳ ಮಾಡ್ಲಿಲ್ಲ. ಇವತ್ತು ನಾವು ವಿರೋಧ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಇವತ್ತು ಇಲ್ಲಿ ಅಡ್ಡಿಪಡಿಸ್ತಾ ಇದ್ದಾರೆ. ಆದ್ರಿಂದ ನಾವೇನು ಕೂಡ ಕೇಳಲೇಬಾರ್ದು ಸರ್ಕಾರಕ್ಕೆ. ಸರ್ಕಾರ ಏನ್ ಮಾಡ್ತದ ಅದನ್ನೇ ನೋಡ್ಕೊಂಡು ಹೋಗ್ಬೇಕಾ. ಇವತ್ತು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ ನಮ್ಮ ಕಾರ್ಯಕರ್ತೆಯರಿಗೆ. ಇವತ್ತು FRS ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಮತ್ತೆ BLO ಕೆಲಸ ಮಾಡ್ಬೇಕು ಅಂತ ಇದ್ದಾರೆ. ರಾತ್ರಿ ಆಗ್ಲು ಇವತ್ತು BP-ಗಳು ಬಂದು, ಶುಗರ್ಗಳು ಬಂದು ನಮ್ಮ ವರ್ಕರ್ಸ್ ಎಲ್ಲಂದ್ರೂ ಅಲ್ಲಿ ಬಿದ್ದು ಈಗಾಗ್ಲೂ 2 ಮರಣವನ್ನು ಹೊಂದಿದ್ದಾರೆ. ಈ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ಕಾರ್ಮಿಕ ಸಂಹಿತೆಗಳನ್ನ ಬದಲಾವಣೆ ಮಾಡಿದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಪ್ರಧಾನ ಮಂತ್ರಿಗಳು, ನಾವು ಎಲ್ಲರಿಗೂ ಕೂಡ ESI ಕೊಡ್ತಾ ಇದೀವಿ, ಮತ್ತೆ PF ಕೊಡ್ತಾ ಇದೀವಿ, ಗ್ರಾಜ್ಯುಟಿ ಕೊಡ್ತಾ ಇದೀವಿ, ಕನಿಷ್ಠ ವೇತನ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಬೊಗಳೆ ಬಿಡ್ತಾ ಇದ್ದಾರೆ. ಈ ಬೊಗಳೆ ಬಿಡ್ತಾ ಇರುವಂತಹ ನಮ್ಮ ಯಾರಿದ್ದಾರೆ ಅವ್ರಿಗೆ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ನಮ್ಮನ್ನ ಯಾವ್ದ್ರ ಅಡಿಯಲ್ಲಿ ತಂದಿದ್ದೀರಾ ಕಾರ್ಮಿಕರಲ್ಲೂ ಅಥವಾ ನಾವ್ ಯಾರಿಗೂ ಕೂಡ ಈ ಸಂಹಿತೆಗಳ ಇವತ್ತೇನು ಬದಲಾವಣೆ ಮಾಡಿದ್ದಾರೆ, ಇದುವರೆಗೂ ಕೂಡ ನಾವು ಬೀದಿಯಲ್ಲಿ ಬಿದ್ದು ಹೋರಾಟ ಮಾಡಿ